ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆ ಡೆಡ್ಲಿ ಅಟ್ಯಾಕ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಯಲ್ಲಿ ಎಫ್ಐಆರ್ ಒಂದು ದಾಖಲಾಗಿದೆ. ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಪ್ರಕರಣದ ಅತಿ ಮುಖ್ಯವಾದ ಅಪ್ಡೇಟ್ ಇದು. ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಜಿಬಿಎ ಅಧಿಕಾರಿಗಳು ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ದಾಖಲು. 5 ಹಲ್ಲೆಕೋರರನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಎಇ ಗೌತಮ್, ಎಇಇ ಮಾಧವರಾವು, ರುಚಿತಾ ಮೇಲೆ ಹಲ್ಲೆ ಆಗಿದೆ. ಫುಟ್ಪಾತ್ ಒತ್ತುವರಿ ತೆರವು ವೇಳೆ ನಡೆದ ಹೈಡ್ರಾಮಾ. ಅಧಿಕಾರಿಗಳ ಮೇಲೆಯೇ ಹಲ್ಲೆಗೈದ ಸ್ಥಳೀಯರು. ಫುಟ್ಪಾತ್ ತೆರವು ಮಾಡದಂತೆ ಅಧಿಕಾರಿಗಳಿಗೆ ಥಳಿತ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಂದಿರುವುದು ಅಧಿಕಾರಿಗಳು ಅನ್ನೋ ಕನಿಷ್ಠ ಪರಿಜ್ಞಾನ ಇಲ್ಲದೆ ರೋಡ್ ಸೈಡ್ನಲ್ಲಿಟ್ಟ ತಿಂಡಿಯ ಅಕ್ಕಪುಕ್ಕ ಬರುವಂತಹ ನೊಣಗಳನ್ನು ಹಾರಿಸೋ ಥರ ಈ ಅಧಿಕಾರಿಗಳನ್ನು ಹಾರಿಸೋದಕ್ಕೆ ಹೋದ್ರು, ತಗಲ ಹಾಕ್ಕೊಂಡ್ರು. ಯಾರ ಮೇಲೆಯೂ ಕೈ ಎತ್ತುವ ಅಧಿಕಾರ ಯಾರೊಬ್ಬರಿಗೂ ಇಲ್ಲ. ಪಬ್ಲಿಕ್ ರೊಚ್ಚಿಗೆ ಇದ್ರೆ ಏನೂ ಆಗೋದಿಲ್ಲ ಅನ್ಕೋಬೇಡಿ. ಎಲ್ಲಿ ರೊಚ್ಚಿಗೆ ಹೇಳ್ಬೇಕು ಅಲ್ಲೇ ಹೇಳ್ಬೇಕು. ಬಾಯಿ ಮಾತಲ್ಲಿ ಸೀಮಿತ ಆದರೆ ಸಾಕಿತ್ತು. ಆದರೆ ನೋಡಿ, ವಿಜುವಲ್ಸ್ ನೋಡ್ತಾ ಇದ್ದೀರಿ. ಇದು ಶಿವಾಜಿನಗರದಲ್ಲಿ ನಡೆದಿರ್ತಕ್ಕಂತಹ ಘಟನೆಯ ವಿಜುವಲ್ಸ್ ಇದು. ಅಧಿಕಾರಿಗಳು ಪಾಪ ಅವರಿಗೊಂದು ಇನ್ಸ್ಟ್ರಕ್ಷನ್ ಇರ್ತವೆ. ಕಂಡು ಜಾಗದಲ್ಲೆಲ್ಲ ಸಾಮಾನು ಇಟ್ಕೊಂಡು ಮಾರ್ತವ್ರೆ, ಎತ್ತು ಸೈಡಿಗೆ ಹಾಕಿ ಸಿಟಿನ ಕ್ಲೀನ್ ಮಾಡಿ ಅಂತೇಳಿ ಆದೇಶ ಇರ್ತವೆ. ಅವರು ಪಾಪ ಅವ್ರು ಕೆಲಸ ಮಾಡೋದಕ್ಕೆ ಬಂದವ್ರಿ. ಅವ್ರು ಕೆಲಸ ಮಾಡೋದಕ್ಕೆ ಬಂದವರು. ನಿಮ್ಮ ಅಪ್ಪನ ಮನೆಯ ಆಸ್ತಿ ಕೇಳೋದಕ್ಕೆ ಬಂದಿದ್ದ ಅವರು ಪಾಪ ಅಲ್ಲ, ಸರ್ಕಾರದ ಒಂದು ಭಾಗ. ನೋಡಿ, ಫ್ರೀಡಮ್ ಟಿವಿ ಆಲ್ವೇಸ್ ಜನಸಾಮಾನ್ಯರ ಪರವಾಗಿಯೇ ಧ್ವನಿ ಎತ್ತುವಂತಹದ್ದು. ಆದರೆ ಕಾನೂನು ಅಂತ ಬಂದಾಗ ಕಾನೂನನ್ನು ಕೈಗೆತ್ತಿಕೊಳ್ಳುವ ಅಧಿಕಾರ ಯಾವೊಬ್ಬನಿಗೂ ಇಲ್ಲ. ನಾನು ನನ್ನ ಏರಿಯಾದಲ್ಲಿ ಡಾನು ಅಂದ ಮಾತ್ರಕ್ಕೆ ಕಾನೂನನ್ನು ಕೈಗೆತ್ತಿಕೊಳ್ಳುವ ಅವಕಾಶ ಇದೆಯೇ? ಇಲ್ಲ. ಉಳಿದ ಗಂಡಸರಿಗಿಂತ ಹೆಚ್ಚಾದ ಮೀಸೆ ನನ್ನಲ್ಲೂ ಇದೆ ಅನ್ನೋ ಕಾರಣಕ್ಕೋಸ್ಕರ ಕಾನೂನನ್ನು ಕೈಗೆತ್ಕೋಬೋದಾ? ಇಲ್ಲ. ಬಂದವರು ಅಧಿಕಾರಿಗಳಲ್ವಾ, ಅವರಿಗೊಂದು ಡೈರೆಕ್ಷನ್ ಇರ್ತಾವಲ್ಲ, ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು ಅಂತ. ನೀವು ಕಾನೂನಾತ್ಮಕವಾಗಿ ಫೈಟ್ ಮಾಡ್ತೀರಾ, ಕೋರ್ಟ್ ಮೊರೆ ಹೋಗಿ, ಕೋರ್ಟ್ ಮುಖೇನವಾಗಿ ಅವರನ್ನು ಎದುರಿಸಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೋಹನ್ ಪ್ರತ್ಯಕ್ಷ ವರದಿ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹನ್, ಶಿವಾಜಿನಗರದಲ್ಲಿ ಅದರಲ್ಲೂ ಕೂಡ ಕಮರ್ಷಿಯಲ್ ಸ್ಟ್ರೀಟಿಗೆ ಒಂದಷ್ಟು ಅಧಿಕಾರಿಗಳು ಬರ್ತಾರೆ, ಅವರ ಮೇಲೆ ಏಕಾಏಕಿ ದಾಳಿ ಮಾಡಲಾಗುತ್ತೆ. ನಿಜಕ್ಕೂ ಆಗಿದ್ದೇನು ರೋಹನ್? ಸಾಯಿಲ್, ಏನು ಬೆಂಗಳೂರು ಹೃದಯ ಭಾಗದಲ್ಲಿರುವಂತಹ ಶಿವಾಜಿ ನಗರದಲ್ಲಿ ಏನು ಜಿಬಿಎ ಅಧಿಕಾರಿಗಳು ಏನು ಫುಟ್ಪಾತ್ ತೆರವು ಕಾರ್ಯಾಚರಣೆ ವೇಳೆಯಲ್ಲಿ ಕೂಡ ಅಧಿಕಾರಿಗಳ ಮೇಲೆ ಏಕಾಏಕಿ ಈಗ ಹಲ್ಲೆ ನಡೆದಿರತಕ್ಕಂಥ ಘಟನೆ ಕೂಡ ಈಗಾಗಲೇ ಬೆಳಕಿಗೆ ಬಂದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕಮರ್ಷಿಯಲ್ ಠಾಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈಗ ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿದೆ. ಈ ಸಂಬಂಧಪಟ್ಟ ಹಾಗೆ ನಗರದ ಜಗದೀಶ್ ಅನ್ನೋ ಆಯುಕ್ತರಾಗಿರ್ತಕ್ಕಂಥ ಇದ್ದಾರೆ, ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರು ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ ಅವರ ವಿರುದ್ಧ ಕೂಡ ನಾವು ಕೊಲೆಗೆ ಯತ್ನ ಪ್ರಕರಣವನ್ನು ಕೂಡ ದಾಖಲಿಸ್ತೀವಿ ಅಂತ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಡಿಸಿಪಿ ಅವರು ಕೂಡ ಅವರ ಮುಖಾಂತರ ಅವರ ನೇತೃತ್ವದಲ್ಲೂ ಕೂಡ ಈಗಾಗಲೇ ತನಿಖೆಯೂ ಕೂಡ ಈಗಾಗಲೇ ಚುರುಕುಗೊಂಡಿರುವಂಥದ್ದು. ಈಗ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಏನಂತಂದ್ರೆ, ಸರ್ಕಾರಿ ಅಧಿಕಾರಿಗಳಿಗೆ ಭದ್ರತೆನೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂತಂದ್ರೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸಕ್ಕೆ ಬಂದಂತ ಸಂದರ್ಭದಲ್ಲಿ ಏಕಾಏಕಿ ಕೂಡ ಹಲ್ಲೆ ಮಾಡ್ತಾರೆ, ದಾಳಿ ಮಾಡ್ತಾರೆ ಅಂತಂದ್ರೆ ಇಂತಹ ಒಂದು ಲಾ ಅಂಡ್ ಆರ್ಡರ್ ಮೇಲೆ ಸಹಜವಾಗಿ ಬರುವಂತಹ ಪ್ರಶ್ನೆ. ಹಾಗಾಗಿ ಇಲ್ಲಿ ಗಮನಿಸಬೇಕಾಗಿದ್ದ ವಿಚಾರ ಏನಂತಂದ್ರೆ, ಮಾನ್ಯ ಕೃಷ್ಣ ಬೈರೇಗೌಡರು ಒಂದು ಫುಟ್ಪಾತ್ ತೆರವು ಕಾರ್ಯಾಚರಣೆಗೆ ಒಂದು ಚಾಲನೆ ಕೊಟ್ಟ ಬೆನ್ನಲ್ಲೇ ಈ ರೀತಿ ಘಟನೆಗಳು ಮತ್ತೆ ಪದೇ ಮರುಕಳಿಸ್ತಾ ಇದೆ. ಇದು ನಿಜಕ್ಕೂ ಕೂಡ ಸರ್ಕಾರಿ ಅಧಿಕಾರಿಗಳ ಮೇಲೆ ಆಗಿರ್ತಕ್ಕಂಥ ಘಟನೆ ನೋಡಿದ್ರೆ ಅಧಿಕಾರಿಗಳಿಗೆ ಭದ್ರತೆ ಇಲ್ಲ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಹೀಗಾಗಿ ಸರ್ಕಾರಿ ಏನು ಒಟ್ಟಿನಲ್ಲಿ ಈಗಾಗಲೇ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ 10 ಜನರನ್ನು ಕೂಡ ಈಗಾಗಲೇ ಅವ್ರನ್ನ ಬಂಧಿಸಿದ್ದಾರೆ ಅಂತ ಈಗಾಗಲೇ ಡಿಸಿಪಿ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಒಟ್ಟಾರೆ ಇದು ತನಿಖೆಯ ಮುಖಾಂತರ ಇನ್ನಷ್ಟು ಕೂಡ ನಿಜಾಂಶ ಬರಬೇಕಾಗಿದೆ. ಈ ಸಿಸಿಟಿವಿ ಫುಟೇಜ್ಗಳು, ಸ್ಥಳದಲ್ಲಿ ಇರ್ತಕ್ಕಂಥ ಸಾಕ್ಷಿದಾರರ ಹೇಳಿಕೆಗಳನ್ನು ಎಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ಕೆಲವೊಂದಿಷ್ಟು ಇನ್ವೆಸ್ಟಿಗೇಷನ್ ನಡೀತೈತೆ. ಆ ಬಳಿಕವೂ ಕೂಡ ಸರ್ಕಾರಿ ಅಧಿಕಾರಿಗಳ ಯಾರ್ಯಾರ ಮೇಲೆ ಕೂಡ ಹಲ್ಲೆಗೆ ಕೂಡ ಮುಂದಾಗಿದ್ರು ಅವ್ರ ವಿರುದ್ಧ ಕೂಡ ಕಠಿಣ ಕ್ರಮ ಆಗೋದ್ರಲ್ಲಿ ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಸಾಯಿಲ್, ಥ್ಯಾಂಕ್ ಯು ರೋಹನ್ ತಮ್ಮೆಲ್ಲ ಡೀಟೇಲ್ಸಿಗೆ. ಇನ್ನು ಅಧಿಕಾರಿಗಳಿಗೆ ಭದ್ರತೆ ಕೊಡುವಂಥ ಕೆಲಸಗಳಾಗಬೇಕು. ಇನ್ನಲ್ಲಿನ ಯಾರು MLA ಮಹಾಶಯ ರಿಜ್ವಾನ್ ಅರ್ಷದ್, ಅಲ್ಲಿ ಅಧಿಕಾರಿಗಳು ಬರ್ತಾರೆ ಅನ್ನೋ ಇಂಟಿಮೇಷನ್ ನಿಮಗೆ ಇರೋದಿಲ್ವಾ? ಮಾಹಿತಿ ಇರೋದಿಲ್ವಾ? ಇಂತಹ ಸಂದರ್ಭದಲ್ಲಿ ಒಂದು ಸೂಕ್ಷ್ಮ ಪ್ರದೇಶ ಅದು ಶಿವಾಜಿನಗರ. ಅಲ್ಲಿನ ಸ್ಥಳೀಯರನ್ನು ಕರೆಸಿಬಿಟ್ಟು ಒಂದು ರೌಂಡ್ ಮಾತನಾಡಬೇಕಾಗಿತ್ತಲ್ಲ ತಾವು. ನಿಮ್ಮಲ್ಲಿ ಒಂದಷ್ಟು ಅಧಿಕಾರಿಗಳು ಬರ್ತಾರೆ, ಅವ್ರ ಜೊತೆ ಸಂಯಮದಿಂದ ವರ್ತಿಸಿ. ಆ ಕೆಲಸ ನಿಮ್ಮಿಂದ ಆಗಿದೆಯಾ? ಇಲ್ಲ.
ಶಾಸಕ, ಆ ಕ್ಷೇತ್ರದ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಇರ್ತವೆ. ಬರೀ ಹಬ್ಬ ಹರಿದಿನ ಬಂದಾಗ ಮಾತ್ರ MLAಗಳು ಕಾಣಿಸ್ಕೋಬೇಕು ಅನ್ನೋ ಮ್ಯಾಂಡೇಟ್ರಿ ಇಲ್ಲ. ಪ್ರತಿನಿತ್ಯವೂ ಕೂಡ ಅಲ್ಲಿದ್ದ ಎಲ್ಲ ವಿಚಾರಗಳು ತಮ್ಮ ಗಮನಕ್ಕೆ ಬರಬೇಕು.